ಇನ್ನೂ ಕೆಲವರು ವಿಶೇಷ ಜನ ಲಂಚ ಬರುತ್ತೆ, ಅದನ್ನು ಬೇಡ ಅನ್ನೋ ಮನಸ್ಸಿಲ್ಲ, ಹಣ ಬಂತು ಅದನ್ನೊಂದು ಕಡೆ ಇಟ್ಕೊಳ್ತಾರೆ. ತಾನು ದುಡ್ದಿದ್ದು ದುಡ್ಡು ಇರುತ್ತೆ, ತಾನು ದುಡ್ದಿದ್ದ ದುಡ್ಡಲ್ಲಿ ಮನೆ ನಿರ್ವಹಣೆ, ತನ್ನ ಮಕ್ಕಳ ಫೀಸು, ಮನೆ ಪೂಜೆ ಕೈಂಕರ್ಯ, ಒಳ್ಳೊಳ್ಳೆ ಕಾರ್ಯಗಳಿಗೆ ತಾನು ಸಂಪಾದಿಸಿದ ಹಣ, ಇನ್ನೇನಾದರೂ ಆಸ್ತಿ ಪಾಸ್ತಿ ಮಾಡಬೇಕು ಅಂದರೆ ಈ ಲಂಚದ ಹಣ ಅಂಥೇಳಿ ತಾವೇ ಕರ್ಮಾನುಸಾರ ಡಿವೈಡ್ ಮಾಡ್ಕೋತಾರೆ. ಇದ್ರ ಫಲ ಅವ್ರು ಅನುಭವಿಸ್ಲೇಬೇಕಲ್ವ ಅಂತ. ವೆರಿ ಸಿಂಪಲ್. ಐ ಮೀನ್ ಯು ಆರ್ ವೆರಿ ರೈಟ್. ಇಟ್ಸ್ ಲೈಕ್ ನನ್ನಲ್ಲಿ ಆರೋಗ್ಯವಾದ ಒಂದು ರಕ್ತ ಇದೆ. ಆರೋಗ್ಯವಾಗಿರೋ ರಕ್ತ ಈಗ ನಾನು ಒಳ್ಳೆ ಸಂಪಾದನೆ ಅಂತ ಅನ್ಕೊಳ್ಳೋಣ. ಈಗ ನನಗೆ ಇನ್ನೊಂದಿದೆ, ಏಡ್ಸ್ ಮುಕ್ತ ಒಂದು ರಕ್ತ ಇದೆ. ಏಡ್ಸ್ನ ಇಂಜೆಕ್ಟ್ ಮಾಡ್ಕೊಳ್ತೀನಿ ಈಗ. ಮೇಡಮ್, ಈ ರಕ್ತನೂ ಆ ರಕ್ತನ ಸಪ್ರೇಟ್ ಮಾಡೋಕ್ಕಾಗಲ್ಲ. ಈಗ ಎರಡು ಒಂದೇ ಆಗ್ಬಿಡುತ್ತೆ. ಈಗ ನೀವು ಸಪ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇಟ್ಸ್ ನಾಟ್ ಭೌತಿಕ ಜಗತ್ತಲ್ಲಿ ಒಂದೊಂದು ಸಪ್ರೇಟ್ ಮಾಡ್ಬೋದು, ಬಟ್ ಕ್ವಾಂಟಮ್ ಅಲ್ಲಿ ರಕ್ತನ ಸಪ್ರೇಟ್ ಮಾಡೋಕ್ಕಾಗಲ್ಲ. ಬೋತ್ ಬಿಕಮ್ಸ್ ಒನ್. ಸೊ ಹಾಗಾಗಿ ಕಲಿ ಬಂದ ನಿಮಗೆ ಸಂಕಷ್ಟಗಳು, ಕಷ್ಟಗಳು, ಏನೇನೆಲ್ಲ ಕರ್ಮಗಳು ಬರಬೇಕು ಅದೆಲ್ಲ ಬಂದ್ಬಿಡುತ್ತೆ. ಇವರಿಗೆ ನರಕಗಳಿದೆ ಮೇಡಮ್. ನಿಮಗೆ ನರಕಗಳ ಬಗ್ಗೆ ಗೊತ್ತಿದೆಯಾ? ಗೊತ್ತಿದೆಯಾ? ಎಲ್ಲರೂ ಕೇಳ್ಪಟ್ಟಿರ್ತೇವೆ. ಏನೇನು ನರಕಗಳು? ಗರುಡ ಪುರಾಣದಲ್ಲಿ ನರಕಗಳಿದೆ, ವಿಷ್ಣು ಪುರಾಣದಲ್ಲಿದೆ, ಅನೇಕ ಪುರಾಣಗಳು. ಐ ಮೀನ್ ಜೈನಿಸಮ್ ಅಲ್ಲೂ ಇದೆ, ಬುದ್ಧಿಸಮ್ ಅಲ್ಲೂ ಇದೆ, ಮುಸ್ಲಿಮ್ಸ್ ಅಲ್ಲೂ ಇದೆ, ಕ್ರಿಶ್ಚಿಯನ್ಸ್ ಅಲ್ಲೂ ಇದೆ, ಹಿಂದೂಯಿಸಮ್ ಅಲ್ಲಿ, ಎಲ್ಲ ಧರ್ಮಗಳಲ್ಲೂ ಇದೆ ಮೇಡಮ್. ಎರಡು ನರಕಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಬೇಕು ಇವತ್ತು. ಯಾರೆಲ್ಲ ವೈತರಣಿ ಅನ್ನುವಂಥ ಒಂದು ನರಕ. ಎಲ್ಲರೂ ಹೇಳ್ತಾರೆ 28 ನರಕ ಇದೆ, 21 ಇದೆ, 4 ಇದೆ, 8 ಇದೆ ಅಂತಂತೇಳಿ. ಎಷ್ಟಿದೆ ಅಂತ ನನಗೂ ಗೊತ್ತಿಲ್ಲ, ಬಟ್ ಇದೆ ಅಂತ ಗೊತ್ತು. ಸೊ ವೈತರಣಿ ಅನ್ನೋ ಒಂದು ನರಕದಲ್ಲಿ ಮೇಡಮ್, ಯಾರೆಲ್ಲ ನಾನು ಪವರಲ್ಲಿದ್ದು ಒಂದು ಲೀಡರ್ ಆಗಿದ್ದು ಅದನ್ನು ಮಿಸ್ಯೂಸ್ ಮಾಡ್ತಿದ್ರೆ, ಜನರ ದೌರ್ಬಲ್ಯವನ್ನು ನನ್ನ ಒಂದು ಇನ್ವೆಸ್ಟ್ಮೆಂಟ್ ಆಗಿ ಬಲ ಮಾಡಿಕೊಂಡು ನಾನು ಕೆಟ್ಟ ರೀತಿಯಲ್ಲಿ ಹಣ ಸಂಪಾದನೆ ಮಾಡ್ತಿದ್ರೆ, ದ್ರೋಹ ಮಾಡ್ತಿದ್ರೆ, ವಂಚನೆ ಮಾಡ್ತಿದ್ರೆ, ಲಂಚ ತೆಗೆದುಕೊಳ್ತಿದ್ರೆ, ಅಂಥವ್ರನ್ನೆಲ್ಲ ಈ ನರಕಕ್ಕೆ ಕಳಿಸಲ್ಪಡಿಸ್ತದೆ. ಅಲ್ಲಿ ಹೇಗಿದೆ ಗೊತ್ತಾ ಮೇಡಮ್? ಎವ್ರಿಥಿಂಗ್ ದಟ್ ಈಸ್ ಬ್ಯಾಡ್ ಮೇಡಮ್. ಅಲ್ಲಿ ಊಟ ಏನು ಗೊತ್ತಾ? ಅಲ್ಲಿ ಮನುಷ್ಯನ ಕೊಳೆತಂತಹ ದೇಹಗಳು, ರಕ್ತ, ಕೆಟ್ಟೋಗಿರೋ ರಕ್ತ, ಆಮೇಲೆ ಸಿಂಬಳ, ಉಗುಳು, ಆಮೇಲೆ ಕೂದಲು, ನೈಲ್ಸು, ಉಗುರುಗಳು, ಎಲ್ಲ ಕೆಟ್ಟದ್ದು ಏನೆಲ್ಲ ಇಮ್ಯಾಜಿನ್ ಮಾಡ್ಕೊಳ್ಬೋದು ನೀವು. ಅದು ಎಲ್ಲವೂ ನಿಮ್ಮ ಊಟ. ಅದ್ರ ಜೊತೆ ನೀವು ಜಸ್ಟ್ ಇಮ್ಯಾಜಿನ್, ನೀವು ಅದರಲ್ಲಿ ನೀವು ಇರ್ತೀರ. ಅದ್ರ ಜೊತೆ ಈ ಸಣ್ಣ ಸಣ್ಣ ಇನ್ಸೆಕ್ಟ್ಸು, ಬ್ಯಾಕ್ಟೀರಿಯಾಗಳು, ಇವೆಲ್ಲ ಬಂದು ಮೈ ಮೇಲೆಲ್ಲ ಓಡಾಡ್ತಿರ್ತವೆ, ಕಚ್ತಿರ್ತವೆ, ತಿಂತಿರ್ತವೆ. ನೀವು ಅದಕ್ಕೆ ಆಹಾರ, ನಿಮಗೆ ಆಹಾರ, ಎಲ್ಲ ಗಲೀಜು. ನಿಮ್ಮ ಟೈಮ್ ಪೀರಿಯಡ್ ಕಳೆಯೋ ತನಕ ಈ ನರಕದಲ್ಲೇ ಇರಬೇಕು. ಹೇಗಿರುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು. ಇಲ್ಲಿ ಹೇಗೋ ಬಂದ್ಬಿಟ್ಟಿದ್ದೀವಪ್ಪ, ಆರಾಮಾಗಿ ಜೀವನ ಮಾಡೋದಕ್ಕೆ, ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋದಕ್ಕೆ ಹಲವಾರು ಅವಕಾಶಗಳಿದೆ. ಅದನ್ನು ಬಿಟ್ಟು ನಾವು ಬೇರೆ ರೀತಿಯಲ್ಲಿ ಜೀವನ ಮಾಡೋದಕ್ಕೆ ಹೋದರೆ, ಕೆಟ್ಟ ರೀತಿಯಲ್ಲಿ ಸಂಪಾದನೆ ಮಾಡಿದ್ರೆ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಇರಬೇಕಾಗುತ್ತಲ್ವಾ? ಎಷ್ಟು ಘೋರವಾಗಿರ್ಬೋದು ಯೋಚನೆ ಮಾಡಿ. ಇನ್ನೂ ರೌರವಂ ಅಂತ ಇನ್ನೊಂದು ನರಕ ಇದೆ. ರೌರವಂ ಅಂತ ನರಕದಲ್ಲಿ ಯಾರು ಇನ್ನೊಬ್ಬರ ಆಸ್ತಿಯನ್ನು ಕಬಳಿಸಿ, ಇನ್ನೊಬ್ಬರ ದುಡ್ಡನ್ನು ನಾನು ತೆಗೆದುಕೊಂಡು ನಾನು ಅದರಲ್ಲಿ ಜೀವನ ಮಾಡೋದೇ ಆದರೆ, ಅಂಥವ್ರಿಗೆ ಈ ನರಕಕ್ಕೆ ಕಳಿಸಲ್ಪಡ್ತದೆ. ಈ ನರಕ ಹೇಗಿರುತ್ತಂತಂದರೆ ಬರೀ ಹಾವುಗಳೇ. ಯಾರ್ಯಾರಿಗೆಲ್ಲ ಮೋಸ ಮಾಡಿದ್ದೀವಿ ಅವರೆಲ್ಲ ಒಂದೊಂದು ಹಾವಾಗಿ ಇಲ್ಲಿರ್ತಾರೆ, ಸರ್ಪೆಂಟ್ ಆಗಿ. ಕೈಯು ಕಾಲಿಗೆ ಮೈಗೆಲ್ಲ ಸುತ್ತಕೊಂಡು ಕಚ್ತಾನೇ ಇರೋದೇ ಕೆಲಸ. ವಿಷ ಹತ್ತುತ್ತೆ, ನರಳ್ತೀವಿ, ಸಾಯ್ತೀವಿ, ಮತ್ತೆ ಹುಟ್ಟಿ ಬರ್ತೀವಿ, ಮತ್ತೆ ಅದೇ ಪ್ರೋಸೆಸ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಎಷ್ಟು ಪೀರಿಯಡ್ ನಾವು ಅಂತ ಅವರು ಯಮ ಡಿಸೈಡ್ ಮಾಡ್ತಾನೆ. ಸೊ ಹಾಗಾಗಿ ಇವೆಲ್ಲವೂ ಇದ್ದಾವೆ. ಸೊ ಮಿತವಾಗಿ ಇರಬೇಕು. ಐ ಮೀನ್ ಯಾವುದು ತಪ್ಪು ಮಾಡಬಾರ್ದು. ಗೊತ್ತಿಲ್ಲದೆ ಆಗುವಂಥದ್ದು ತಪ್ಪು, ಅದಕ್ಕೆ ಕ್ಷಮೆ ಇದೆ. ಬಟ್ ಇದು ತಪ್ಪು ಅಂತ ಗೊತ್ತಿದ್ದು ಮಾಡುವಂಥದ್ದು ಪಾಪ. ಪಾಪಕ್ಕೆ ಕ್ಷಮೆ ಇಲ್ಲ. ಸೊ ಹಾಗಾಗಿ ಪಾಪಗಳು ಮಾಡಬಾರ್ದು, ತಪ್ಪು ಮಾಡಿ ಪರವಾಗಿಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಲಂಚದ ಜೀವನ ನಡೆಸ್ತಾ ಇದ್ದವ್ರಿಗೂ ಕೂಡ ಪರಿಹಾರ ಇರೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಟ್ರಿ, ಮತ್ತು ಹಲವಾರು ಟೆಕ್ನಿಕ್ಸನ್ನು ಇವತ್ತು ತಿಳಿಸ್ಕೊಟ್ಟಿರಿ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಮನಿ ಈಸ್ ಹ್ಯಾಪಿನೆಸ್, ಅಹಂ ಬ್ರಹ್ಮಾಸ್ಮಿ. ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ಇದು ಅದರ ತುಣುಕು ಮಾತ್ರ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ.